ನಮಸ್ಕಾರ ವೀಕ್ಷಕರೇ, ಇವತ್ತು ಸೊಸೈಟಿ ಅಕ್ಕಿಯಲ್ಲಿ ಉಡುಡಿಯಾಗಿರುವಂತ ಟಿಫನ್ ರೆಸಿಪಿ ಅಕ್ಕಿ ಉಸ್ಲಿ ಮಾಡೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೆ ಸಹಾಯ ಆಗುತ್ತೆ. ಮೊದಲಿಗೆ ಅಕ್ಕಿ ಹುರ್ಕೋಬೇಕಾಗುತ್ತೆ. ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು 1.5 ಪಾವು ನೋಡಿ, ಪಾವು ಅಂದ್ರೆ ಈ ತರ ಬರುತ್ತೆ. ಅದು ಒಂದು ಫುಲ್ಲು ತಲೆ ಸಾವಿರ ಹಾಕಿದ್ರೆ 1/4 kg ಅಕ್ಕಿ ಬರುತ್ತೆ. ಅದ್ರಲ್ಲಿ 1.5 ಅಕ್ಕಿ ಹಾಕೋತಾ ಇದೀನಿ ನಾನು. ಇವಾಗ ಚೆನ್ನಾಗಿ ಕೆಂಪು ಆಗೋ ತರ ಅಕ್ಕಿನ ನಾವು ಹುರ್ಕೋಬೇಕಾಗುತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಜಾಸ್ತಿ ಇಟ್ಕೊಳಕ್ ಹೋದ್ರೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ಚೆನ್ನಾಗಿರೋದಿಲ್ಲ ಅಕ್ಕಿ. ಈ ಟಿಫನ್ ತುಂಬಾ ರುಚಿಯಾಗಿರುತ್ತೆ. ನಾನು ನನ್ನ ಸ್ಕೂಲು ಕಾಲೇಜಲ್ಲಿ ತಗೊಂಡೋಗ್ಬೇಕಾದ್ರೆ ನಮ್ಮಮ್ಮ ಇದನ್ನ ಮಾಡ್ಕೊಡ್ತಾ ಇದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಇದು ಯಾವ ತಿಂಡಿ ಅಂತ ಅಂದಾಗ ಅಕ್ಕಿ ಉಸ್ಲಿ ಅಂದ್ರೆ ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾನೇ ಬಿಡಿಸಿ ಹಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೆ. ತುಂಬಾ ಚೆನ್ನಾಗೈತೆ ಅಂತ ತಿನ್ನೋರು. ನೋಡಿ ವೀಕ್ಷಕರೇ, ಈ ತರ ಅಕ್ಕಿನ ಹುರ್ಕೊಂಡಿದೀನಿ. ಇದನ್ನ ಸೈಡಲ್ಲಿ ಇಟ್ಕೊಂಡು ಅದೇ ತರ ಇನ್ನೊಂದು ಬಾಣ್ಲಿನ ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ. ಮೊದಲಿಗೆ ಬಾಣ್ಲಿಗೆ ಎಣ್ಣೆ ಹಾಕೊಳ್ಳೋಣ. ನಿಮ್ಮ ಹತ್ರ ಇದೇ ತರ ಬಾಣ್ಲಿ ಇದ್ರೆ ಇದೇ ತರನೇ ಇಟ್ಕೊಳ್ಳಿ. ಇಲ್ಲ ಬೇರೆ ತರದ್ ಯಾವ್ದಾರ ತಪ್ಪಲೆ ಆ ತರದ್ ಬೇಕಾದ್ರೂ ನೀವು ಇಟ್ಕೋಬಹುದು. ಅದು ಕೂಡ ಇದೇ ತರಾನೇ ಬರುತ್ತೆ. ಎಣ್ಣೆ ಕಾದಿದ್ದಾದ್ಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಒಣ ಕರಿಬೇವು ಹಾಕೋತಾ ಇದ್ದೀನಿ. ಅದ್ರ ಹಿಂದೆನೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪು ಆಗೋ ತರ. ಒಗ್ಗರಣೆ ಸ್ವಲ್ಪ ಕೆಂಪುಗೆ ಆಗ್ತಿದ್ದಂಗೆ ಮೆಣಸಿನ್ಕಾಯಿ ಫಸ್ಟ್ ಹಾಕೊಳ್ಳಿ. ಮೆಣಸಿನ್ಕಾಯಿ ಫಸ್ಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ ಎಣ್ಣೆಯಲ್ಲಿ. ನೀವೇನಾದ್ರೂ ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ಅದು ಎಣ್ಣೆಯಲ್ಲಿ ಸಿಗೋದಿಲ್ಲ, ರೋಸ್ಟ್ ಆಗೋದಿಲ್ಲ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಸಿಡ್ದು ಚೆನ್ನಾಗಿ ಖಾರ ಎಲ್ಲ ಮೆತ್ಕೊಳ್ಳುತ್ತೆ. ಇವಾಗ 2 ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಸಣ್ಣದಾಗೆ. ಈರುಳ್ಳಿ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗುತ್ತೆ. ಈ ಟಿಫನ್ ಬೇಗನೆ ಆಗೋಗುತ್ತೆ ವೀಕ್ಷಕರೇ. 20 ನಿಮಿಷ ಟೈಮ್ ಕೊಟ್ರೆ ಸಾಕು, ಆರಾಮಾಗಿ ಆಗೋಗುತ್ತೆ. ಮಾರ್ನಿಂಗ್ ಟಿಫನ್ ಆಗಿ ಬೇಗನೆ ಮಾಡ್ಬಿಡ್ಬೋದು. ನೋಡಿ ವೀಕ್ಷಕರೇ, ಇಲ್ಲಿವರೆಗೂ ಈರುಳ್ಳಿ ಮಗ್ಗಿದ್ರೆ ಸಾಕಾಗುತ್ತೆ. ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ. ನಿಮಗೆ ಯಾವ ತರ ಹಚ್ಕೊಳಕ್ಕೆ ಬರುತ್ತೋ ಆ ತರ ಹಚ್ಕೊಂಡ್ಬಿಟ್ಟು ಹಾಕೊಳ್ಳಿ. ಟೊಮೊಟೊ ಹಾಕಿದ್ಮೇಲೆ ಒಂದ್ಸಲ ಕೈ ಅಲ್ಲಾಡ್ಸ್ಕೊಬಿಟ್ಟು ಅದ್ರಿಂದನೇ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡ್ರೆ ಸ್ವಲ್ಪ ನೀರ್ ಬಿಡುತ್ತೆ ಟೊಮೊಟೊ ಹಣ್ಣಲ್ಲಿ. ಅವಾಗ ಒಂಚೂರು ರೋಸ್ಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಟೊಮೊಟೊ ಹಣ್ಣು. ಟೊಮೊಟೊನ 1 ನಿಮಿಷ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ಎಷ್ಟು ನೀರ್ ಬೇಕೋ ಅಕ್ಕಿಗೆ ಅಷ್ಟು ನೀರ್ ಹಾಕೊಳ್ಳೋಣ. ನಾನಿಲ್ಲಿ 1.5 ಪಾವು ಅಕ್ಕಿ ತಗೊಂಡಿದ್ದೀನಿ. 1 ಪಾವ್ಗೆ 1/4 kg ಅಕ್ಕಿ ಬರುತ್ತೆ. ನಾನ್ ತಗೊಂಡಿರೋದು 1.5 ಪಾವು. 350 ಗ್ರಾಮ್ ಐತೆ ಅಕ್ಕಿ. ಅಷ್ಟಕ್ಕಾಗುವಷ್ಟು ನೀರನ್ನ ನಾನು ಹಾಕೋತಾ ಇದ್ದೀನಿ. ನಾವು 1/4 kg ಅಕ್ಕಿ ಹಾಕೊಂಡ್ರೆ 1/2 ಲೀಟರ್ ನೀರ್ ಹಾಕೋಬೇಕಾಗುತ್ತೆ. 350-400 ಗ್ರಾಮ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 1 ಲೀಟರ್ ನೀರ್ ಹಾಕೋತಾ ಇದ್ದೀನಿ. ಈ ಟಿಫನ್ಗೆ ಒಂದ್ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಉಡುಡಿಯಾಗಿ ಬರುತ್ತೆ. ಟೆನ್ಷನ್ ಏನ್ ಬೇಡ. ಇವಾಗ ಸ್ವಲ್ಪ ತುರಿದಿರೋ ಕಾಯಿ ಹಾಕೋತಾ ಇದ್ದೀನಿ. ಕಾಯಿ ಹಾಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಇದು. ಒಂದ್ ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. 1-2 ರೌಂಡ್ ಚೆನ್ನಾಗಿ ಕುದಿಸ್ಕೊಳ್ಳಿ ನೀರ್ನ. ನೋಡಿ ವೀಕ್ಷಕರೇ, ಈ ತರ ಕುದಿ ಬರ್ತಾ ಇದೆ. ಇದೇ ತರ 1 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. 1 ನಿಮಿಷ ಚೆನ್ನಾಗಿ ಕುದ್ದಿದ್ದಾದ್ಮೇಲೆ ನಾವು ಅವಾಗ್ಲೂ ಹುರಿದಿಟ್ಕೊಂಡಿದ್ವಲ್ಲ ಅಕ್ಕಿನ, ಇದನ್ನ ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಸೊಸೈಟಿ ಅಕ್ಕಿನ ನೀವು ಹುರ್ಕೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ಮಾಡ್ಕೊಂಡಿರ್ರಿ. ನೀಟಾಗಿ ಕೇರ್ಕೊಂಡು ಕಲ್ಲು ಮಣ್ಣು ಏನಾರ ಇದ್ರೆ ತಕ್ಕೊಳ್ಬೇಕಾಗುತ್ತೆ. ಆಮೇಲೆ ನಾವು ಹುರ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಒಂದ್ 3-4 ಸಲ ತೊಳೆದ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಅಕ್ಕಿ. ಇವಾಗ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ನಾನು ಮುಂಚೆನೂ ಉಪ್ಪು ಹಾಕೊಂಡಿದ್ದೆ ಟೊಮೊಟೊ ಹಾಕೊಂಡಾಗ. ಅವು ಇವಾಗ ರುಚಿ ನೋಡ್ಬಿಟ್ಟು ಹಾಕೊಳ್ಳಿ, ಇಲ್ಲ ಉಪ್ಪೆಲ್ಲ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ನೋಡಿ ವೀಕ್ಷಕರೇ, ಈ ತರ ಕುದಿಬೇಕಾದ್ರೆ ಮುಚ್ಬಿಟ್ಟು 5 ನಿಮಿಷ ಇದೇ ತರ ಬಿಟ್ಬಿಡೋಣ. 5 ನಿಮಿಷ ಆದ್ಮೇಲೆ ನೋಡಿದ್ರೆ ನೋಡಿ ಈ ತರ ನೀರೆಲ್ಲ ಹಿಂಗೋಗಿರುತ್ತೆ. ಇವಾಗ ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಬಿಡೋಣ. ಇವಾಗ 90% ಆಲೆ ಅಕ್ಕಿ ಬೆಂದಿದೆ. ಈಗ ಮತ್ತೆ ಇನ್ನ 5 ನಿಮಿಷ ಮುಚ್ಚಿ ಬಿಟ್ಬಿಡೋಣ. ಅವಾಗಲೇ ನೀರು ಹೀರ್ಕೊಂಡಿರುತ್ತೆ. ನೋಡಿ ಇವಾಗ ಹಿಂಗಾಗಿರುತ್ತೆ. ಇವಾಗ ಇನ್ನೊಂದ್ 2 ಸಲ ಕೈ ಆಡಿಸ್ಕೊಬಿಟ್ಟು ದಮ್ ಕಟ್ಟಿ ಇಕ್ಬಿಡೋಣ. ನೀವು ದಮ್ ಕಟ್ಟಿ 5 ನಿಮಿಷ ಬಿಟ್ರೆ ಸಾಕು. ಉಡುಡಿಯಾಗಿ ಚೆನ್ನಾಗಾಗಿರುತ್ತೆ. ಆಮೇಲೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅಕ್ಕಿ. ನೀವು ಅದನ್ನ ಸೊಸೈಟಿ ಅಕ್ಕಿ ಅಂತಾನೆ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಾಗಿರುತ್ತೆ. ನೀವೇ ನೋಡಿ, ಎಲ್ಲರ ಮೇಲೂ ಸೊಸೈಟಿ ಅಕ್ಕಿ ಇದ್ದೇ ಇರುತ್ತೆ. ಅವಾಗ ಈ ತರ ಟಿಫನ್ ನ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ, ಬೇಗನೂ ಸಹ ಆಗುತ್ತೆ.
ಈ ಟಿಫನ್ ನೀವು ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಿಮಗೆ ಯಾವ ತರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.